ಧನರಾಜಾಚಾರ್ಯ ವ್ಲಾಗ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಕೇಳಿಸದೆ ಕಲ್ಲು ಕಲ್ಲಿನಲಿ ಕನ್ನಡ ನುಡಿ ಕನ್ನಡ ನುಡಿ. ಇವತ್ತು ನಾವು ಹಂಪಿಯಲ್ಲಿದ್ದೀವಿ. ಹಂಪಿಯಲ್ಲಿರುವ ಐತಿಹಾಸಿಕ ಸ್ಥಳಗಳನ್ನ ಎಕ್ಸ್ಪ್ಲೋರ್ ಮಾಡೋಣ. ಕಾಣಿಸದೆ ಹೊನ್ನ ಚಿಂತೆಯಲ್ಲಿ ಹಂಪಿಯ ಗುಡಿ ಹಂಪಿಯ ಗುಡಿ. ಹ್ಯಾಪಿ ಹಂಪಿ. ಎಲ್ರಿಗೂ ವಿಜಯನಗರ ಸಾಮ್ರಾಜ್ಯಕ್ಕೆ ಸ್ವಾಗತ. ನನ್ನ ಹೆಸರು ಬಂದ್ಬಿಟ್ಟು ಹನುಮಂತು ಅಂತ. ಇವಾಗ ನೀವು ಪ್ರಸ್ತುತ ಬಂದಿರುವಂಥ ಒಂದು ಸ್ಥಳ ಬಂದ್ಬಿಟ್ಟು ವಿಜಯ ವಿಠಲ ದೇವಸ್ಥಾನ ಅಂತೇಳಿ ಮೇಡಮ್. ವಿಠಲ ಅಂದರೆ ಒಂದು ವಿಷ್ಣುವಿನ ದೇವಸ್ಥಾನ ಇದು. ಈ ದೇವಸ್ಥಾನ ಮುಂಭಾಗ ಅಂದ್ರೆ ನಿಮ್ಮ ಹಿಂಭಾಗದಲ್ಲಿ ನೋಡಿ, ಬಲಭಾಗ ಮತ್ತೆ ಎಡಭಾಗದಲ್ಲಿ ಆ ಚಿಕ್ಕ ಚಿಕ್ಕ ಕಂಬಗಳೇನು ಕಾಣಿಸುತ್ತಲ್ವಾ, ಇದೆಲ್ಲ ಮಾರುಕಟ್ಟೆ. ಇದೆಲ್ಲ ಅಂದ್ರೆ ಅಂದಿನ ಕಾಲದಲ್ಲಿ ಈ ಭಾಗದಲ್ಲಿ ಕುದುರೆ ವ್ಯಾಪಾರ ನಡೀತಾ ಇತ್ತು. ಅದೇ ಎರಡೂ ಸೈಡ್ ಮಾರ್ಕೆಟಿನ ವಿಸ್ತೀರ್ಣ 945 ಮೀಟರ್ ಉದ್ದ ಇದು. ಅಂದ್ರೆ ಆಲ್ಮೋಸ್ಟ್ 1 ಕಿಲೋಮೀಟರ್ ಮಾರ್ಕೆಟೆ ಇದು. ಮಾರ್ಕೆಟೆ ಶುರು ಆಗೋದು ಮೇಡಮ್ ಅಲ್ಲಿಂದ. ಅಲ್ಲೊಂದು ದೇವಸ್ಥಾನ ಕಾಣ್ತಿದೆ ನೋಡಿ, ಅದನ್ನು ಒಂದು ವಿಷ್ಣು ದೇವಸ್ಥಾನನೇ. ಎರಡು ಸೈಡ್ ಕಲ್ಲಿನ ಮಂಟಪ ಕಾಣ್ತಿದೆ ಅಲ್ವಾ, ಮಾರ್ಕೆಟೆ ಅಲ್ಲಿಂದ ಶುರು ಆಗ್ಬಿಟ್ಟು ಇವಾಗ ನಿಮ್ಮ ಪ್ರೈವೇಟ್ ವೆಹಿಕಲ್ ಏನು ಪಾರ್ಕ್ ಮಾಡ್ಕೊಂಡ್ ಬಂದಿದ್ರಲ್ವಾ, ಅಲ್ಲಿವರೆಗಿದ್ದು ಮುಂಚೆ. ಅಂದ್ರೆ 600 ವರ್ಷದ ಮಾರ್ಕೆಟೆ ಮೇಡಮ್ ಇದೆಲ್ಲ. ಎರಡು ಸೈಡ್ ಮಾರ್ಕೆಟಿನ ವಿಸ್ತೀರ್ಣ 945 ಮೀಟರ್ ಉದ್ದ, 2 ಅಂತಸ್ತು ಮಾರ್ಕೆಟೆ ಇದು. ಇವಾಗ ನಿಮ್ಗೆ ಇಲ್ಲಿ ಕಾಣ್ತಾ ಇದೆ ಒಂದೇ ಅಂತಸ್ತು ಅಲ್ವಾ, ಅಲ್ಲಿ ನೀವು ಅಬ್ಸರ್ವ್ ಮಾಡಿ. ಇವಾಗ ನಿಮ್ಮ ಹಿಂಭಾಗದಲ್ಲಿ ಒಂದೇ ಅಂತಸ್ತು ಕಾಣ್ತಾ ಇದೆ. ಯಾಕಂದ್ರೆ ನಮ್ಮ ವಿಜಯನಗರ ಸಾಮ್ರಾಜ್ಯದಲ್ಲಿ ದಕ್ಕನ್ ಸುಲ್ತಾನ್ ದಾಳಿ ನಡೆಯುತ್ತೆ. ದಕ್ಕನ್ಸ್ ಅಂದ್ರೆ ಅವರಿಗೆ ಕರೀತಾರೆ ಬಹಮನಿ ಸುಲ್ತಾನ್ಸ್ ಅಂತೇಳಿ. ಬಹಮನೀಸ್ ಅಂದ್ರೆ 5 ಜನ: ಅಹಮದ್ನಗರ್ ನಿಜಾಮ್ ಶಾಹಿ, ಗೋಲ್ಕೊಂಡ ಕುತುಬ್ ಶಾಹಿ, ಬೀದರ್ ಬರೀದ್ ಶಾಹಿ, ಬಿಜಾಪುರ್ ಸುಲ್ತಾನ್ ಅಲಿ ಆದಿಲ್ ಶಾಹಿ, ಬೀರರ್ ಹಿಮತ್ ಶಾಹಿ. ಈ 5 ಜನ ಮುಸಲ್ಮಾನರು ಒಟ್ಟಾಗಿ ಸೇರಿಬಿಟ್ಟು ವಿಜಯನಗರ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡ್ತಾರೆ. ರಕ್ಕಸಗಿ ತಂಗಡಿಗೆ ಯುದ್ಧ ಅಂತೇಳಿ ನಡೆಯುತ್ತೆ, ತಾಳಿಕೋಟೆ ಕದನ. ಆ ತಾಳಿಕೋಟೆ ಕದನದಲ್ಲಿ ವಿಜಯನಗರ ಸಾಮ್ರಾಜ್ಯ ಸೋಲುತ್ತೆ. ಸೋತಾಗ ಬಹಮನಿ ಸುಲ್ತಾನ್ಸ್ ವಿಜಯನಗರ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡ್ತಾರೆ. ಅಂದ್ರೆ 6 ತಿಂಗಳು ಸತತವಾಗಿ ಡ್ಯಾಮೇಜ್ ಆಗುತ್ತೆ ವಿಜಯನಗರ. ಅಂದ್ರೆ 3 ತಿಂಗಳು ಹಂಪಿಯಲ್ಲಿರುವಂಥ ದೇವಸ್ಥಾನ, ಗರ್ಭಗುಡಿ ಒಳಗಡೆ ಇರುವಂಥ ಮೂರ್ತಿ ಎಲ್ಲ ಹೊಡೆದಾಕ್ತಾರೆ. ಇನ್ನು 3 ತಿಂಗಳು ಇಲ್ಲಿರುವಂಥ ಮುತ್ತು ರತ್ನ ಸಂಪತ್ತನ್ನೆಲ್ಲ ಕೊಳ್ಳೆ ಹೊಡ್ಕೊಂಡು ಹೋಗ್ಬಿಡ್ತಾರೆ. ಆ ಒಂದು ಕಾರಣಕ್ಕೆ ನೀವು ಟೆಂಪಲ್ಗೆ ಹೋಗ್ತಾ ಇದ್ದೀರಲ್ವಾ, ಟೆಂಪಲ್ ಇರುತ್ತೆ, ಬಟ್ ಗರ್ಭಗುಡಿ ಒಳಗಡೆ ಯಾವುದೇ ಥರ ಮೂರ್ತಿ ಇರಲ್ಲ. ಕಂಪ್ಲೀಟ್ ಆಗಿ ಮೂರ್ತಿಗಳನ್ನೆಲ್ಲ ಭಿನ್ನ ಮಾಡಿದ್ದಾರೆ. ನೀವು ಅಬ್ಸರ್ವ್ ಮಾಡಿ, ಮುಂದ್ಗಡೆ ಗೋಪುರ ಏನು ಕಾಣ್ತಿದೆ ಅಲ್ವಾ, ಆ ಗೋಪುರದ ಮೇಲ್ಭಾಗದಲ್ಲಿ ನೀವು ಅಬ್ಸರ್ವ್ ಮಾಡಿ, ಮಧ್ಯದಲ್ಲಿ ಗ್ಯಾಪ್ ಏನಿದೆ ಅಲ್ವಾ ಮೇಡಮ್, 600 ವರ್ಷದ ಹಿಂದ್ಗಡೆ ಅಲ್ಲಿ ಮಧ್ಯಭಾಗದಲ್ಲಿ ಒಂದು ಚಿನ್ನದ ಕಳಶ ಬರುತ್ತೆ. ಕಳಶ ಅಂದರೆ ದಾಳಿ ಸಮಯದಲ್ಲಿ ಅದನ್ನ ಕೊಳ್ಳೆ ಹೊಡ್ಕೊಂಡು ತೊಗೊಂಡು ಹೋಗಿರೋದು. ಆ ಒಂದು ಕಾರಣಕ್ಕೆ ನಿಮ್ಗೆ ಅಲ್ಲಿ ಗ್ಯಾಪ್ ಕಾಣ್ತಾ ಇದೆ. ಮತ್ತೆ ದೇವಸ್ಥಾನ ಮುಂದ್ಗಡೆ ನೀವು ಸ್ವಲ್ಪ ಹಿಂದ್ಗಡೆ ನೋಡಿ, ಅಲ್ಲಿ ಒಂದು ಕೆಳಗಡೆ ಒಂದು ಕಂಬ ಬಿದ್ದಿದೆ ನೋಡಿ, ಅದು ದೀಪಸ್ತಂಭ ಅಂತೇಳಿ ಮೇಡಮ್. ಅದು ಕೆಳಗಡೆ ನೋಡಿ, ಅಂದರೆ ಪ್ರತಿ ಒಂದು ದೇವಸ್ಥಾನ ಮುಂಭಾಗದಲ್ಲಿ ಒಂದು ಕಂಬ ನಿಲ್ಲಿಸಿರ್ತಾರೆ, ಅಂದರೆ ದೀಪಗಳನ್ನು ಹಚ್ಚಲಿಕ್ಕೆ. ಈ ಕಂಬನು ದಾಳಿ ಸಮಯದಲ್ಲಿ ಬೆಳೆಸಿರೋದು. ನೀವು ಅಲ್ಲಿ ಅಬ್ಸರ್ವ್ ಮಾಡಿ, ಮೆಟ್ಲು ಕಾಣ್ತಿದೆ ನೋಡಿ ಮೇಲ್ಗಡೆ, ಫಸ್ಟ್ ಫ್ಲೋರ್ ಹೋಗ್ಲಿಕ್ಕೆ ಎಂಟ್ರೆನ್ಸ್ ಅದು. ಅಲ್ಲಿ ಮೆಟ್ಲಿದೆ ನೋಡಿ, ಎಸ್ ಸರ್, ಡಬಲ್ ಫ್ಲೋರ್. ಅಲ್ಲಿ ಕಾಣ್ತಿದಲ್ಲ ಸರ್, ಆ ಥರ 2 ಅಂತಸ್ತು ಮಾರ್ಕೆಟೆ ಇಲ್ಲಿತ್ತು ಸರ್. ಇವಾಗ ಈ ಮಾರ್ಕೆಟ್ ಹೆಸರು ನಾನು ನಿಮ್ಗೆ ಹೇಳಿದೆ, ವಿಠಲ ಬಜಾರ್ ಅಂತೇಳಿ. ಬಟ್ ಆಗಿನ ಟೈಮಲ್ಲಿ ಈ ಭಾಗದಲ್ಲಿ ಕುದುರೆ ವ್ಯಾಪಾರ ನಡೀತಾ ಇತ್ತು ಅಂತ ಹೇಳಿದ್ನಲ್ವಾ, ಕುದುರೆ ವ್ಯಾಪಾರಕ್ಕೆ ಅಂತೇಳಿನೇ 600 ವರ್ಷದ ಹಿಂದ್ಗಡೆ ಈ ಭಾಗದಲ್ಲಿ ಹೊರ ದೇಶದಿಂದ ಬರ್ತಾ ಇದ್ರು. ಅರಬ್ಸು, ಪೋರ್ಚುಗೀಸು, ಮಂಗೋಲಿಯನ್ಸು, ಚೈನೀಸು, ಟರ್ಕಿಸು. ಅಲ್ಲಿಂದ ಕುದುರೆಗಳನ್ನು ಇಲ್ಲಿ ತಂದುಬಿಟ್ಟು ಇಲ್ಲಿ ಕುದುರೆ ವ್ಯಾಪಾರ ಆದ್ಮೇಲೆ ಇಲ್ಲಿಂದ ಮುತ್ತು ರತ್ನ ಎಲ್ಲ ತಗೊಂಡೋಗೋರು. ಅಂದ್ರೆ ಬಾಟರ್ ಸಿಸ್ಟಮ್, ಎಕ್ಸ್ಚೇಂಜ್ ಆಫರ್. ಅವಾಗೆಲ್ಲ ಕಾಸು ಇರಲಿಲ್ವಲ್ಲ, ಕುದುರೆ ಕೊಡೋದು, ಮುತ್ತು ರತ್ನ ತಗೊಂಡೋಗೋದು, ಇಲ್ಲಾಂದ್ರೆ ಮಸಾಲ ಸಾಮಗ್ರಿಗಳನ್ನ ತಗೊಂಡು ಹೋಗ್ತಾ ಇದ್ರು ಈ ಮಾರುಕಟ್ಟೆಯಲ್ಲಿ. ಮತ್ತೆ ಅಲ್ಲಿ ಬೆಟ್ಟದ ಮೇಲ್ಗಡೆ ಒಂದು ದೇವಸ್ಥಾನ ಕಾಣ್ತಿದೆ ನೋಡಿ, ಸ್ವಲ್ಪ ಹಿಂದ್ಗಡೆ ಬಂದ್ಬಿಡಿ. ಅಲ್ಲಿ ಬೆಟ್ಟದ ಮೇಲೆ ಒಂದು ಬಿಳಿ ದೇವಸ್ಥಾನ ಕಾಣ್ತಿದೆ ಅಲ್ವಾ, ಅಂಜನಾದ್ರಿ ಬೆಟ್ಟ, ಹನುಮಂತ ಹುಟ್ಟಿದಂತ ಒಂದು ಜನ್ಮಸ್ಥಳ. ಮೇಲ್ಗಡೆ ಹೋಗ್ಲಿಕ್ಕೆ ನಿಮ್ಗೆ 575 ಮೆಟ್ಲು ಬರುತ್ತೆ. ಅದು ನಾರ್ತ್ ಹಂಪಿ. ಇವಾಗ ನಾವಿರೋದು ಸೌತ್ ಹಂಪಿಯಲ್ಲಿ. ಮಧ್ಯಭಾಗದಲ್ಲಿ ಒಂದು ನದಿ ಬರುತ್ತೆ, ತುಂಗಭದ್ರಾ ನದಿಯಿಂದ ಆ ಕಡೆ ಆ ದೇವಸ್ಥಾನ ಬರುತ್ತೆ. ಈಗ ಹಾಗಾದ್ರೆ ರೂಟ್ ಗೊತ್ತಾದ್ರೆ ಎಷ್ಟು ಕಿಲೋಮೀಟರ್? ಇಲ್ಲಿಂದ ನಿಮ್ಗೆ 22 ಕಿಲೋಮೀಟರ್ ಆಗುತ್ತೆ ಸರ್. ಇವಾಗ ಇಲ್ಲಿಂದ ಆದ್ರೆ ರಿವರ್ ಇದೆ, ಬೋಟ್ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಬಟ್ ಇವಾಗ ಇವಾಗಿಲ್ಲ ಸರ್, ಕ್ಲೋಸ್ ಆಗಿದೆ. ಇವಾಗ ಶಾಲೆಯಲ್ಲಿ ಎಸ್ ಸರ್. ನೋಡಿ ಸರ್, ರಾಮಾಯಣ ಬಂದ್ಬಿಟ್ಟು 7,000 ವರ್ಷದ ಹಿಂದ್ಗಡೆ ಅದು. ಹನುಮಂತ ಇಲ್ಲೇ ಹುಟ್ಟದ, ರಾಮಾಯಣ ಇಲ್ಲೇ ನಡೀತು ಅನ್ನೋದಕ್ಕೆ ಯಾವುದೇ ಥರ ಅಲ್ಲಿ ಶಾಸನಗಳಿಲ್ಲ. ಬಟ್ ಇದೆಲ್ಲ ಕಂಪ್ಲೀಟಾಗಿ ಎಲ್ಲ ಕಿಷ್ಕಿಂಧ ಸಾಮ್ರಾಜ್ಯ ಅಂತ ಹೇಳ್ತಾರೆ. ಇಲ್ಲಿ ನೀವು ನೋಡ್ಬೋದು, ಶಬರಿಮಾತಾ ಆಶ್ರಮ ಇಲ್ಲಿದೆ, ವಾಲಿ ಸುಗ್ರೀವರ ಗುಹೆ ಇಲ್ಲಿದೆ, ಅಂಜನಾದ್ರಿ ಬೆಟ್ಟ ಇಲ್ಲಿದೆ. ಈ ಎಲ್ಲ ಕುರುಗಳನ್ನು ನೋಡಿದ್ರೆ ಇದೇ ಕಿಷ್ಕಿಂಧ ಸಾಮ್ರಾಜ್ಯ ಇದೆಲ್ಲ.
ಎಂತ ಕೈಯಲ್ಲಿ ಎಂತ ಉಂಟು? ಫೋಟೋ ತಗೊಂತಿದ್ರೆ ಒಂದೇ ನಿಮಿಷ. ಹಾಂ ತಂಡ ಫ್ಲಾಶ್ ಬ್ಯಾಕ್. ಅಲ್ಲಿ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯಗಳನ್ನ ಮಾರ್ತಾ ಇದ್ರಂತೆ. ಎಲ್ಲಿಯಾದ್ರೂ ಒಂದು ವೇಳೆ ನಿಮ್ಮ ಕಾಲಡಿಯಲ್ಲಿ ಏನಾದ್ರೂ ಚಿನ್ನ ಸಿಕ್ಕಿದ್ರೆ, ವೈಡೂರ್ಯ ಏನಾದ್ರೂ ಸಿಕ್ಕಿದ್ರೆ ಅದನ್ನ ನಮಗೆ ಒಪ್ಪಿಸಿ. ಅಲ್ಲಿ ನೋಡಿ ಮುಂದ್ಗಡೆ ಕಾಣ್ತಾ ಇರೋದೇ ಕಲ್ಲಿನ ರಥ. ಇವಾಗ ನೀವು 50 ರೂಪಾಯಿ ನೋಟಲ್ಲಿ ರಥನ ನೀವು ನೋಡ್ಬೋದು. ನೋಡಿ ನಾವೀಗ ಎಲ್ಲಿದ್ದೀವಿ ಗೊತ್ತಾ? ಈ ನೋಟಲ್ಲಿ ಕಾಣುವ ಕಲ್ಲಿನ ರಥದ ಬುಡದಲ್ಲಿದ್ದೀವಿ. ಮತ್ತೆ ಬುಡ ಇಲ್ಲ ಸರ್, ಬಟ್ ಕಲ್ಲಿಂದಲ್ವಾ ಮೂವ್ ಆಗ್ತಾ ಇರ್ಲಿಲ್ಲ, ಇಲ್ಲೇ ಇರುತ್ತೆ. ಶೋ ಪೀಸ್ ತರ ಇದು. ಬುದ್ಧಿವಂತ ನೋಡು ನಮ್ಮ ಜೊತೆ. ಸರ್ ಇವಾಗ ನಿಮ್ಮ ಅಪೋಸಿಟ್ ಅಲ್ಲಿ ಕಾಣ್ತಾ ಇರೋದೇ ಹಂಪಿಯ ಪ್ರಸಿದ್ಧ ಕಲ್ಲಿನ ರಥ. ಅದು ನೋಟಲ್ಲಿ ಉಂಟದೆ ಅಲ್ಲ? ಎಸ್ ಸರ್, 50 ರೂಪಾಯಿ ನೋಟಲ್ಲಿ ಈ ರಥನ ಇವಾಗ ನೀವು ನೋಡ್ಬೋದು. ಈ ಒಂದು ರಥ ನಿರ್ಮಾಣ ಮಾಡಿರೋದು ಬಂದ್ಬಿಟ್ಟು ವಿಜಯನಗರದ ಪ್ರಸಿದ್ಧ ಅರಸ ಕೃಷ್ಣ ದೇವರಾಯ ಅಂತೇಳಿ ಇರ್ತಾರೆ. ಆ ಕೃಷ್ಣ ದೇವರಾಯರೇ ಈ ರಥನ ನಿರ್ಮಾಣ ಮಾಡಿರೋದು ಕ್ರಿಸ್ತ ಶಕ 1513. ಈ ರಥ ಇಲ್ಲಿ ನಿರ್ಮಾಣ ಮಾಡಲಿಕ್ಕೆ ಕಾರಣ ಏನಂದ್ರೆ 1513 ಕೃಷ್ಣದೇವರಾಯರು ಒರಿಸ್ಸಾದಲ್ಲಿ ಒಬ್ಬ ರಾಜ ಇರ್ತಾರೆ, ಕಳಿಂಗದ ಗಜಪತಿ ಅಂತ. ಆ ಕಳಿಂಗದ ಗಜಪತಿ ಮೇಲೆ ಕೃಷ್ಣದೇವರಾಯರು ಯುದ್ಧಕ್ಕಂತೇಳಿ ಹೋಗ್ತಾರೆ. ಆ ಯುದ್ಧನ ಗೆದ್ದ ನಂತರ ಅಲ್ಲಿಂದ ರಿಟರ್ನ್ ಬರ್ಬೇಕಾದ್ರೆ ಅಲ್ಲೊಂದು ದೇವಸ್ಥಾನಕ್ಕೆ ಭೇಟಿ ಕೊಡ್ತಾರೆ, ಒರಿಸ್ಸಾದಲ್ಲಿ ಸೂರ್ಯನಾರಾಯಣ ದೇವಸ್ಥಾನ. ಆ ದೇವಸ್ಥಾನ ನೋಡಿ ಆ ದೇವಸ್ಥಾನ ಒಳಗಡೆ ಒಂದು ರಥನ ನೋಡ್ತಾರೆ. ಆ ರಥಕ್ಕೆ 24 ಚಕ್ರಗಳಿದೆ. ಆ ರಥನ ನೋಡಿ ಅವ್ರು ಇನ್ಸ್ಪೈರ್ ಆಗಿ ಆ ರಥನ ನೋಡಾದ್ಮೇಲೆ ಇಲ್ಲೊಂದು ರಥನ ಕಟ್ಸೋದು. ಬಟ್ ಆಗಿನ ಟೈಮಲ್ಲಿ ಸರ್ ರಥ ಏನಂದ್ರೆ ಮುಂದೆ ಹಿಂದೆ ಹೋಗ್ತಾ ಇರಲಿಲ್ಲ, ಇದು ಇಲ್ಲೇ ಇರುತ್ತೆ. ಲೈಕ್ ಶೋ ಪೀಸ್ ತರ ಇದು. ಗರ್ಭಗುಡಿ ಒಳಗಡೆ ಪೂಜೆ ನಡಿಬೇಕಾದ್ರೆ ಆ ರಥದ ಚಕ್ರಗಳನ್ನ ಕಾಣ್ತಿದೆ ಅಲ್ವಾ, ಆ ಚಕ್ರ ಮಾತ್ರ ರೊಟೇಟ್ ಮಾಡೋರು ಕೈಯಿಂದ, ಅಂದ್ರೆ ಕೈಯಿಂದ ತಿರುಗಿಸೋರು. ಅದನ್ನ ಚಕ್ರನ ರೊಟೇಟ್ ಮಾಡಬೇಕಾದ್ರೆ ಇಲ್ಲಿರುವಂತ ರಾಜರು ಫೀಲ್ ಆಗೋರು ರಥ ಮುಂದೆ ಹೋಗ್ತಾ ಇದೆ ಅನ್ನೋ ತರ ಫೀಲ್ ಆಗೋರು. ಅಂದ್ರೆ ಕಲ್ಲಿಂದ ಅಲ್ವಾ ಮೇಡಮ್, ರಥ ಮುಂದೆ ಹೋಗ್ತಾ ಇರಲಿಲ್ಲ, ಇಲ್ಲೇ ಇರುತ್ತೆ. ಸ್ಕೂಲಲ್ಲಿ ಕೇಳಿಲ್ಲ, ಇಲ್ಲಿ ಕೇಳಿ ಸ್ವಲ್ಪ. ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ಆ ರಥದ ಚಕ್ರಗಳನ್ನ ರೊಟೇಟ್ ಮಾಡಿ ಅಲ್ಲಿ ನೋಡಿ ತುಂಬಾ ಗ್ಯಾಪ್ ಬಂದಿದೆ. ಅಷ್ಟು ಗ್ಯಾಪ್ ಬಂದಿದೆ. ಅಂದ್ರೆ ಈ ಒಂದು ಚಕ್ರಗಳನ್ನ ಮಾತ್ರ ತಿರುಗಿಸೋರು. ಅಲ್ಲಿ ನೀವು ಕೆಳಗಡೆ ಅಬ್ಸರ್ವ್ ಮಾಡಿದ್ರೆ ಭಾರತೀಯ ಪುರಾತತ್ವ ಇಲಾಖೆಯವರು ಇವಾಗ ಇದನ್ನ ಸಿಮೆಂಟ್ ಇಂದ ಲಾಕ್ ಮಾಡಿದ್ದಾರೆ. ಇವಾಗ ಟೂರಿಸ್ಟಿಗೆ ಗೊತ್ತಾಗ್ಬಿಟ್ರೆ ಏನು ಮಾಡ್ತಾರೆ, ಅದನ್ನ ರೊಟೇಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇನ್ನೂ ಸ್ವಲ್ಪ ಹಾಳಾಗೋ ಚಾನ್ಸಸ್ ಇರುತ್ತಲ್ವಾ, ಆ ಒಂದು ಕಾರಣಕ್ಕೆ ಲಾಕ್ ಮಾಡಿರೋದು. ಬಟ್ ಆಗಿನ ಟೈಮಲ್ಲಿ ರಥ ಹೋಗ್ತಾ ಇರಲಿಲ್ಲ, ಇಲ್ಲೇ ಇರುತ್ತೆ, ಶೋ ಪೀಸ್ ತರ ಇದು. ಮತ್ತೆ ಅಲ್ಲಿ ಒಳಗಡೆ ನೀವು ಅಬ್ಸರ್ವ್ ಮಾಡಿ, ಆ ಚಿಕ್ಕ ಚಿಕ್ಕ ಕಲರ್ ಕಾಣ್ತಿದೆ ನೋಡಿ ಒಳಗಡೆ, ರೆಡ್ ಕಲರ್ ಅಲ್ಲಿ, ಗ್ರೀನ್ ಕಲರ್ ಅಲ್ಲಿ. ಮೇಡಮ್ ಅದೆಲ್ಲ 500 ವರ್ಷದ ಹಳೆ ಬಣ್ಣಗಳದೆಲ್ಲ, ಅಂದ್ರೆ ಆಗಿನ ಟೈಮಿಂದು. ಅಲ್ಲಿ ಮೇಲ್ಗಡೆ ಎಸ್ ಮೇಡಮ್, ಅಂದ್ರೆ 500 ವರ್ಷದ ಹಿಂದ್ಗಡೆ ಗಿಡ ಮೂಲಿಕೆಗಳಿಂದ ಮಾಡಿರುವಂಥ ಬಣ್ಣಗಳದೆಲ್ಲ. ಅಂದರೆ ನ್ಯಾಚುರಲ್ ಡೈಸ್, ವೆಜಿಟೇಬಲ್, ಫ್ರೂಟ್ಸ್ ಆ್ಯಂಡ್ ಫ್ಲವರ್ಸ್ ಇಂದ ಮಾಡಿರುವಂಥ ಪೇಂಟಿಂಗ್ಸ್ ಅದೆಲ್ಲ. ಬಟ್ ಆಗಿನ ಟೈಮಲ್ಲಿ ಈ ರಥ ಏನಂದ್ರೆ ಅದೇ ಥರ ಕಲರ್ಫುಲ್ ಆಗಿತ್ತು. ಬಟ್ ಇವಾಗೆಲ್ಲ ಮಳೆಗೆಲ್ಲ ಈ ಕಲರ್ಸ್ ಎಲ್ಲ ಹೋಗ್ಬಿಟ್ಟಿದೆ. ಇವಾಗ ಮಳೆ ನೀರು ಎಲ್ಲೆಲ್ಲಿ ಹೋಗಲ್ಲ, ಅಲ್ಲೆಲ್ಲ ಚೂರು ಕಲರ್ ಉಳ್ಕೊಂಡಿದೆ. ಈ ಥರ ರಥಗಳು ನಮ್ಮ ಭಾರತದಲ್ಲಿ ಇನ್ನು 2 ತಲ್ಲಿ ನೋಡ್ಬೋದು. ಒಂದು ಒರಿಸ್ಸಾ ಕೋನಾರ್ಕಲ್ಲಿ, ಇನ್ನೊಂದು ಮಹಾಬಲಿಪುರಂ ಬಂದ್ಬಿಟ್ಟು ಸರ್ ತಮಿಳ್ನಾಡು, ಒರಿಸ್ಸಾ ಬಂದ್ಬಿಟ್ಟು ಕೋನಾರ್ಕಲ್ಲಿ, ಥರ್ಡ್ ಹಂಪಿ. 10 ರೂಪಾಯಲ್ಲಿ ಕೋನಾರ್ಕ್ ಇರುತ್ತೆ, 20 ರೂಪಾಯಲ್ಲಿ ಎಲ್ಲೋರ ಕೇವ್ ಇರುತ್ತೆ, 50 ರೂಪಾಯಲ್ಲಿ ಈ ರಥ ಇರುತ್ತೆ. ಓಕೆನಾ? ಹಂಗೆ ಸ್ವಲ್ಪ ಇಲ್ಲಿ ಮುಂದೆ ಬಂದ್ಬಿಡಿ. ನಿಮಗೆ ಪಾಠದಲ್ಲಿ ಕೇಳ್ತಾರೆ. ಹೌದು ಸರ್ ಬಂದ್ರಲ್ವಾ, ಎಲ್ಲರೂ ಬಂದ್ರಲ್ವಾ ಮೇಡಮ್? ಆ ಕಡೆ ನೋಡಿ, ರಥದ ಒಳಗಡೆ ನೋಡಿ ಒಂದು ಚಿಕ್ಕ ಕೆತ್ತನೆ ಏನು ಕಾಣ್ತಿದೆ ಅಲ್ವಾ ಒಳಗಡೆ, ಅದು ಗರುಡ ಮೂರ್ತಿ. ಅದು ಗರುಡ ರಥದ ಒಳಭಾಗದಲ್ಲಿ ಗರುಡ ಮೂರ್ತಿ ಯಾಕೆ ಇಟ್ಟಿದ್ದಾರೆ ಅಂದ್ರೆ ವಿಷ್ಣುವಿನ ವಾಹನ ಬಂದ್ಬಿಟ್ಟು ಗರುಡ. ನಿಮ್ಮ ಹಿಂಭಾಗದಲ್ಲಿ ನೋಡಿ ಲಾಸ್ಟಲ್ಲಿ ಒಂದು ಗೋಪುರ ಕಾಣ್ತಿದೆ ನೋಡಿ, ಅದೇ ಗರ್ಭಗುಡಿ ಮೇಡಮ್. ವಿಠಲನ ದೇವಸ್ಥಾನ ಅಂದ್ರೆ ವಿಷ್ಣುವಿನ ದೇವಸ್ಥಾನ ಆದ ಕಾರಣ, ವಿಷ್ಣುವಿನ ವಾಹನ ಗರುಡ ಆದ ಕಾರಣ ಆ ದೇವಸ್ಥಾನ ಮುಂದ್ಗಡೆ ರಥದ ಒಳಗಡೆ ನೀವು ಗರುಡ ಮೂರ್ತಿ ನೋಡ್ಬೋದು. ಇವಾಗ ಅದೇ ಏನಾದರೂ ಶಿವನ ದೇವಸ್ಥಾನ ಆದರೆ ಅದರ ಅಪೋಸಿಟ್ ಅಲ್ಲಿ ಇರುತ್ತೆ ನಂದಿ. ಶಿವನ ವಾಹನ ನಂದಿ, ವಿಷ್ಣುವಿನ ವಾಹನ ಗರುಡ. ಒಳಗಡೆ ಗರುಡ ಮೂರ್ತಿ ಇರೋದ್ರಿಂದ ಈ ರಥಕ್ಕೆ ಇನ್ನೊಂದು ಹೆಸರು ಕರೀತಾರೆ, ಗರುಡ ರಥ ಅಂತೇಳಿ. ಗರುಡ ಪ್ಲಸ್ ರಥ, ಗರುಡ ರಥ ಅಂತೇಳಿ ರಥಕ್ಕೆ ಇನ್ನೊಂದು ಹೆಸರು. ಮತ್ತೆ ನೀವು ರಥದ ಮುಂದ್ಗಡೆ ನೀವು ಅಬ್ಸರ್ವ್ ಮಾಡಿ, ಬಲಭಾಗ ಮತ್ತೆ ಎಡಭಾಗದಲ್ಲಿ 2 ಆನೆ ಮೂರ್ತಿಗಳು ಕಾಣ್ತಿದೆ ಕೆಳಗಡೆ. ಈ 2 ಆನೆ ಮೂರ್ತಿಗಳು ಭಾರತೀಯ ಪುರಾತತ್ವ ಇಲಾಖೆಯವರು ಇಟ್ಟಿರೋದು. ಅಂದ್ರೆ 1513 ಕೃಷ್ಣದೇವರಾಯರು ರಥನ ಕಟ್ಟಿಸ್ತಾರಲ್ವಾ, ಆಗಿನ ಟೈಮಲ್ಲಿ ಅಲ್ಲಿ ಮುಂಚೆ ಅಲ್ಲಿ ಕುದುರೆ ಇತ್ತು. ಎಸ್ ಮೇಡಮ್, ಕುದುರೆ ಮೂರ್ತಿ ಇತ್ತು ಮೇಡಮ್. ಅಲ್ಲಿ ವಿಜಯನಗರದಲ್ಲಿ ಬಹಮನಿ ಸುಲ್ತಾನ್ ದಾಳಿ ನಡೆಯುತ್ತಲ್ವಾ, ಆ ಬಹಮನಿ ಸುಲ್ತಾನ್ ದಾಳಿ ಸಮಯದಲ್ಲಿ 2 ಕುದುರೆ ಮೂರ್ತಿಗಳನ್ನು ಡ್ಯಾಮೇಜ್ ಮಾಡಿದ್ದಾರೆ. ಆಮೇಲೆ ಭಾರತೀಯ ಪುರಾತತ್ವ ಇಲಾಖೆಯವರು ದೇವಸ್ಥಾನ ಹೊರಭಾಗದಲ್ಲಿ ಉತ್ಖನನ ಮಾಡಬೇಕಾದ್ರೆ 2 ಆನೆ ಮೂರ್ತಿ ಸಿಕ್ಕಿದೆ. ಆನೆ ಮೂರ್ತಿಗಳನ್ನ ತಂದ್ಬಿಟ್ಟು ಇವಾಗ ಇಲ್ಲಿ ಇಟ್ಟಿರೋದು. ಸರ್ ಈ ಕಡೆ ಬಂದು ಸರ್ ಎಲ್ಲರೂ ಆ ಕಡೆ ಸರ್, ಆನೆ ಹಿಂದ್ಗಡೆ ಮೇಡಮ್ ಆ ಕಡೆ ಬಂದ್ಬಿಡಿ. ಅಲ್ಲಿ ನೋಡಿ, ಆನೆ ಹಿಂಭಾಗದಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ಕುದುರೆ ಬಾಲ ಮತ್ತೆ ಕಾಲು ನಿಮ್ಗೆ ಅಲ್ಲಿ ಕಾಣಿಸುತ್ತೆ. ಈ ಕಡೆ ಬಂದ್ಬಿಡಿ, ಇದೇನಾ
ಯಾಕಂದ್ರೆ ಮುಂಚೆ ಅಲ್ಲಿತ್ತು, ನಾನು ನಿಮ್ಗೆ ಹೇಳಿದೆ ಕುದುರೆ. ಈ ಆನೆ ಮೂರ್ತಿಗಳು ಭಾರತೀಯ ಪುರಾತತ್ವ ಇಲಾಖೆಯವರು ಇಟ್ಟಿರೋದು. ಎಸ್ ಮೇಡಮ್, ಯಾಕಂದ್ರೆ ರಥ ಬಂದ್ಬಿಟ್ಟು ಕುದುರೆ ಎಳೆಯುತ್ತೆ, ಆನೆ ಎಳೆಯಲ್ಲ. ಮುಂಚೆ ಅಲ್ಲಿತ್ತು, ಕುದುರೆ ಇತ್ತು. ಓಕೆನಾ? ಗರುಡ ವಿಷ್ಣುವಿನ ವಾಹನ, ಹಾಗಾಗಿ ನೋಡಿ ಸರ್, ಎಲ್ಲ left ಅಲ್ಲಿ ಕುಂಕುಮಾಂಕಿತ ವರ್ಣಾಯ ಕುಂದೇಂದು ದವಸಾಯಜ ವಿಷ್ಣು ವಾಹನ ನಮಸ್ತುಭ್ಯಂ ಪಕ್ಷಿರಾಜತೆ ನಮೋ ನಮಃ. ಯಾವಾಗಲೂ ಗಾಡಿ ನಾವು ಯಾವಾಗಲೂ ಮೇಡಮ್, ಇದು ಮುಂದೆ ದೇವಸ್ಥಾನ ಕೊಂಡೋಗುವಾಗ ಈ ಒಂದು ಇವ್ರದ್ದು ಅರಮನೆ ಬಂದ್ಬಿಟ್ಟು ಇಲ್ಲಿಂದ ಶ್ಲೋಕವನ್ನು 6 ಹೇಳಿದ್ರೆ ಕಿಲೋಮೀಟರ್ ಎಲ್ಲ ದೂರದಲ್ಲಿ. ಉತ್ತಮವಾಗಿ ನಾವು ಹೋಗ್ತೀವಿ ನಡೆಯುತ್ತೆ. ಅಲ್ಲಿಗೆ. ಹಾಗೆ. ಇದಾದ ನಂತರ ಗಾಡಿಗೆ ಲಿಂಬೆ ಹುಳಿ ಎಲ್ಲರೂ ಒಳಗಡೆ ಬನ್ನಿ, ಉದ್ದೇಶ ಒಳಗಡೆ. ಏನು? ಮೇಡಮ್, ನೆರಳಲ್ಲಿ ಬನ್ನಿ. ದೃಷ್ಟಿ ಗಾಡಿಗೆ ಮತ್ತೆ ಅದಕ್ಕೆ ದೃಷ್ಟಿಗೆ ಏನು ವ್ಯತ್ಯಾಸ ಇರುವುದಿಲ್ಲ. ಟಚ್ ಮಾಡಿ ಇವಾಗ ಇದ್ರ ಬಗ್ಗೆ explain ಮಾಡ್ತೀನಿ ಸರ್. ಕುದುರೆಯಲ್ಲಿ ಎಲ್ಲ ಹೋಗ್ತಿದ್ರು. ಆವಾಗ ಕುದುರೆಗೆ ಕಾಲಿಗೆ ನಂಜು ಏನು ಇದೇ ಆ ಆಗ್ಬಾರ್ದು ಸಂಗೀತ ಮಂಟಪ. ಲಿಂಬೆ ಬೆಳ್ಳಿ ಹುಳಿ ಕಾಲುಂಗುರ ಅದೇ shooting ಸಂಪ್ರದಾಯ ನಡೆದಿದೆ ಮುಂದುವರಿಸಿದ ಅಲ್ವಾ? ಗಾಡಿಗೆ ಬಂದದ್ದು. ಎಸ್, ದೇವಸ್ಥಾನ ಹೊರಭಾಗದಲ್ಲಿ ಒಂದು ಮಾರುಕಟ್ಟೆ ನೋಡ್ಕೊಂಡ್ ಬಂದ್ರಲ್ವಾ ಇವಾಗ? ಆ ಮಾರುಕಟ್ಟೆ ಹೆಸರು ಮಾರುಕಟ್ಟೆ ಹೆಸರು ಏನು ಅಲ್ಲಿ ಹೇಳಿದ್ರಲ್ಲ, ಹೇಳಿ ಅಲ್ಲಿ ಹೇಳಿ. ಅದಲ್ಲ ಹಾಗೆ ಹೇಳಿದ್ರಿ ನೀವು. ಅದು ಅಲ್ಲಿಂದ ಹೊರಗೆ ಚೇಂಜ್ ಆಗಿಲ್ಲ. ಅದು ಎಸ್ ಬಿಗ್ ಬಾಸ್ ಅಲ್ಲ ಸರ್. ವಿಜಯ ವಿಠಲ ಬಜಾರ್, ವಿಜಯ ವಿಠಲ ಬಜಾರ್ ಅಂತೇಳಿ 600 ವರ್ಷದ ಹಿಂದ್ಗಡೆ ಆ ದೇವಸ್ಥಾನ ಹೊರಭಾಗದಲ್ಲಿ ಕುದುರೆ ವ್ಯಾಪಾರ ನಡೀತಾ ಇತ್ತು ಅಂತ ನಾನು ನಿಮ್ಗೆ ಹೇಳಿದೆ. 600 ವರ್ಷದ ಹಿಂದ್ಗಡೆ ದೇವಸ್ಥಾನ ಹೊರಗಡೆ ಕುದುರೆ ವ್ಯಾಪಾರ ಯಾವ ತರ ನಡೀತಾ ಇತ್ತು ನೀವು ಇಲ್ಲಿ ನೋಡ್ಬೋದು. ಇಲ್ಲಿ ಕೆಳಗಡೆ ನೀವು ಅಬ್ಸರ್ವ್ ಮಾಡಿ, ಈ ಚಿಕ್ಕ ಚಿಕ್ಕ ಕೆತ್ತನೆಗಳನ್ನು ಕಾಣಿಸುತ್ತಲ್ವಾ, ಇದೇ ತರ ಕುದುರೆ ವ್ಯಾಪಾರ ಹೊರಭಾಗದಲ್ಲಿ ನಡೀತಾ ಇತ್ತು. ನಾನು ನಿಮ್ಗೆ ಹೇಳಿದೆ ಮೇಡಮ್, ಕುದುರೆ ವ್ಯಾಪಾರಕ್ಕೆ ಹೊರದೇಶದಿಂದ ಬರ್ತಾ ಇದ್ರು ಅಂತ. ಇಲ್ಲಿ ಅಬ್ಸರ್ವ್ ಮಾಡಿ, ಡ್ರೆಸ್ ಕೋಡ್ ನೋಡಿ, ನಿಮಗೆ ಬೇರೆ ಬೇರೆ ಡ್ರೆಸ್ ಕೋಡ್ ನಿಮಗೆ ಕಾಣಿಸುತ್ತೆ. ಎಸ್, ಈ ಡ್ರೆಸ್ ಕೋಡ್ ಬೇರೆ ಇದೆ, ಆ ಕಡೆ ಡ್ರೆಸ್ ಕೋಡ್ ಬೇರೆ ಇದೆ. ದೀಸ್ ಆರ್ ದ ಟೆಂಪಲ್ ಔಟ್ಸೈಡ್ ಬಜಾರ್ ಕಾರ್ವಿಂಗ್ಸ್. ಅಂದ್ರೆ ಇದೇ ತರ ಕುದುರೆ ವ್ಯಾಪಾರ ಹೊರಗಡೆ ನಡೀತಾ ಇತ್ತು ಅಂತೇಳಿ ಈ ಕೆತ್ತನೆ ಮುಖಾಂತರ ತೋರಿಸಿದ್ದಾರೆ. ಯಾಕಂದ್ರೆ ಫೋಟೋಗ್ರಫಿ ಇರಲಿಲ್ವಲ್ಲ, ದೇವಸ್ಥಾನ ಮುಂದ್ಗಡೆ ಏನೇ ನಡೀತಾ ಇತ್ತು ಅಂತ ಈ ತರ ಕೆತ್ತನೆಯಲ್ಲಿ ತೋರಿಸೋರು. ಮತ್ತೆ ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಸರ್, ಇಲ್ಲಿ ಕೇಳಿ, ಗರ್ಭಗುಡಿ ಒಳಗಡೆ ಪೂಜೆ ನಡಿಬೇಕಾದ್ರೆ ಇಲ್ಲೆಲ್ಲ ದೀಪಗಳನ್ನು ಇಡಲಿಕ್ಕೆ, ದೀಪಗಳು ಇದೆಲ್ಲ ಬಳೆ ಡಿಸೈನ್ ಮೇಡಮ್, ಇದೆಲ್ಲ ಬಳೆ ಡಿಸೈನ್. ಮತ್ತು ಒಳಗಡೆ ನೀವು ಅಬ್ಸರ್ವ್ ಮಾಡಿ, ಕೋಲಾಟ, ದಾಂಡಿಯಾ ಅಂತ ಹೇಳ್ತಾರಲ್ವಾ, ಇವಾಗ ಗುಜರಾತ್ ಫೇಮಸ್ ಸರ್ ದಾಂಡಿಯಾ. 600 ವರ್ಷದ ಹಿಂದ್ಗಡೆ ವಿಜಯನಗರ ಸಾಮ್ರಾಜ್ಯದಲ್ಲಿ ವಿಠಲ ಉತ್ಸವದಲ್ಲಿ ಇಲ್ಲಿ ಕೋಲಾಟನೂ ನಡೀತಾ ಇತ್ತು. ವಿಜಯನಗರ ಸಾಮ್ರಾಜ್ಯ ಪತನ ಆದಮೇಲೆ ಇವಾಗ ಇಲ್ಲಿಂದ ಕೋಲಾಟ ಗುಜರಾತ್ಗೆ ಹೋಗ್ಬಿಟ್ಟಿದೆ, ಇವಾಗ ಅಲ್ಲಿ ಫೇಮಸ್ ಆಗಿಬಿಟ್ಟಿದೆ. ಅಂದರೆ ಮುಂಚೆ ಶುರು ಮಾಡಿದವರು ವಿಜಯನಗರದವರು ಕೋಲಾಟ. ಎಸ್ ಸರ್, ವಿತ್ ಮೇಲ್ಗಡೆ ನೀವು ಅಬ್ಸರ್ವ್ ಮಾಡಿದ್ರೆ ಈ ಚಿಕ್ಕ ಚಿಕ್ಕ ಕಂಬಗಳೇನು ಕಾಣಿಸುತ್ತಲ್ವಾ, ಇದೇ ಸಂಗೀತ ಮಂಟಪ, ಮ್ಯೂಸಿಕಲ್ ಪಿಲ್ಲರ್ಸ್ ಅಂತ ಹೇಳ್ತಾರೆ ಸರ್ ಇದನ್ನ. ಅಂದರೆ ಸರ್, ಈ ಒಂದು ಚಿಕ್ಕ ಚಿಕ್ಕ ಕಂಬಗಳು, ಇದೇ ಥರ ಕಂಬಗಳು, ಇದರ ಒಳಗಡೆ 56 ಕಂಬಗಳಿದೆ. ಪ್ರತಿಯೊಂದು ಕಂಬದ ಒಳಗಡೆ ಸೌಂಡ್ ನಿಮಗೆ ಬೇರೆ ಬೇರೆ ಥರ ಬರುತ್ತೆ. ಪಂಚತಾಲ, ತಬಲ, ಜಗಟೆ, ಡಮರು, ಸರಿಗಮಪದನಿಸ, ಜಲತರಂಗ, ಡಮರು ಇನ್ಸ್ಟ್ರೂಮೆಂಟ್. ಆಗಿನ ಟೈಮಲ್ಲಿ ಸರ್, ಈ ಕಂಬಕ್ಕೆ ಗಂಧದ ಕಟ್ಟಿಗೆ, ಆ ಗಂಧದ ಕಟ್ಟಿಗೆಯಿಂದ ಈ ಕಂಬಕ್ಕೆ ಹೊಡಿಬೇಕಾದ್ರೆ ಇಲ್ಲಿಂದ ಸರಿಸುಮಾರು 200 ಮೀಟರ್ವರೆಗೂ ಸೌಂಡ್ ಕೇಳಿಸೋದು. 200 ಮೀಟರ್ ಸೌಂಡ್ ಅಂಡ್ 360 ಡಿಗ್ರಿ ಎಕೋ ಕಟ್ಟಿಗೆಯಿಂದ ಬಾರಿಸಬೇಕಾದ್ರೆ. ಬಟ್ 2008ರಿಂದ ಭಾರತೀಯ ಪುರಾತತ್ವ ಇಲಾಖೆಯವರು ಒಳಗಡೆ ಹೋಗ್ಲಿಕ್ಕೆ ಬಂದ್ ಮಾಡಿದ್ದಾರೆ. ಯಾಕಂದ್ರೆ ಮೇಡಮ್, 2008 ಹಿಂದ್ಗಡೆ ಬಂದಂತ ಟೂರಿಸ್ಟ್ ಈ ಕಂಬದೊಳಗಡೆ ಸೌಂಡ್ ಬರುತ್ತೆ ಅಂತ ಗೊತ್ತಾಗ್ಬಿಟ್ಟಿದೆ ಅಲ್ವಾ, ಆ ಸೌಂಡ್ ಜಾಸ್ತಿ ಕೇಳಲಿಕ್ಕೆ ಈ ಕಂಬಗಳಿಗೆಲ್ಲ ಕಲ್ಲಿಂದ ಬಾರಿಸ್ಬಿಟ್ಟಿದ್ದಾರೆ. ಆ ಕಲ್ಲಿಂದ ಬಾರಿಸಿರೋದ್ರಿಂದ ಈ ಕಂಬದ ಥಿಕ್ನೆಸ್ ನೀವು ಅಬ್ಸರ್ವ್ ಮಾಡಿ, ಎಲ್ಲ ಸೌದೆ ಇದೆ ನೋಡಿ, ಎಲ್ಲ ಚಿಕ್ಕದಾಗ್ಬಿಟ್ಟಿದೆ ಸರ್. ಇಲ್ಲಿ ಅಬ್ಸರ್ವ್ ಮಾಡಿ, ಈ ಪಿಲ್ಲರ್ ಪ್ಲೇನ್ ಇದೆ ಅಲ್ವಾ, ಮುಂಚೆ ಪಿಲ್ಲರ್ ಮೇಲ್ಗಡೆ ಈ ತರ ಡಿಸೈನ್ ಬರುತ್ತೆ. ಏನಲ್ಲಿ ನಿಮಗೆ ಡಿಫ್ರೆನ್ಸ್ ಕಾಣ್ತಿದೆನಾ ಆ ವಿಚಾರ ಅಬ್ಸರ್ವ್ ಮಾಡಿ. ಇವಾಗ ಈ ವಿಚಾರ ಗೊತ್ತಾದಾಗ 2008ರಿಂದ ಬಂದ್ ಮಾಡಿರೋದು. ಇವಾಗಲೂ ಏನಾದರೂ ಟೂರಿಸ್ಟ್ ಇದ್ರ ಒಳಗಡೆ ಅಲೌಡ್ ಮಾಡಿದ್ರೆ ಇನ್ ಫ್ಯೂಚರಲ್ಲಿ ಇದನ್ನು ಉಳಿಯಲ್ಲವಲ್ಲ, ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಆ ಒಂದು ಕಾರಣಕ್ಕೆ ಬಂದ್ ಮಾಡಿರೋದು 2008ರಿಂದ. ಎಲ್ಲ ಗ್ರಾನೈಟೇ ಸರ್ ಇದೆಲ್ಲ. ಮತ್ತೆ ಅವರು ಡೆಮಾಲಿಷ್ ಮಾಡಿದ್ದು, ಇವರು ಹಾಳು ಮಾಡೋದು ಸರ್. ಅಲ್ಲಿ ನೀವು ಅಬ್ಸರ್ವ್ ಮಾಡಿ, ಆ ರೆಡ್ ಕಲರ್ ಅಲ್ಲಿ ಒಬ್ರು ನಿಂತ್ಕೊಂಡಿದಾರಲ್ವಾ, ಅವ್ರ ಕೈಲಿ ಏನ್ ಕಾಣ್ತಾ ಇದೆ, ಡಮರು. ಈ ಕಂಬದೊಳಗಡೆ ಡಮರು ಸೌಂಡ್ ಬರುತ್ತೆ. ಈ ಕಂಬದ ಮುಂದ್ಗಡೆ ಅವ್ರ ಕೈಲಿ ಏನ್ ಕಾಣ್ತಾ ಇದೆ, ತಬಲ. ಈ ಕಂಬದೊಳಗಡೆ ತಬಲ ಸೌಂಡ್. ಅದೆಲ್ಲ ಇಂಡಿಕೇಶನ್ಸ್. ಇಲ್ಲಿ ತಬಲ ಇದೆ, ಅಲ್ಲಿ ಡಮರು, ಈ ಕಡೆ ಪಂಚತಾಳ, ಈ ಕಡೆ ಸರಿಗಮ ಪದನಿಸ. ಪ್ರತಿ ಒಂದು ಕಂಬದ ಒಳಗಡೆ ಸೌಂಡ್ ನಿಮಗೆ ಬೇರೆ ಬೇರೆ ತರ ಬರುತ್ತೆ. ಈ ಒಂದು ಸಂಗೀತ ಮಂಟಪ ನಿರ್ಮಾಣ ಮಾಡ್ಲಿಕ್ಕೆ ಕಾರಣ ಕೃಷ್ಣದೇವರಾಯನ 2 ಹೆಂಡತಿಯರು. ಮೊದಲನೇ ಹೆಂಡತಿ ರಾಣಿ ಚಿನ್ನಾದೇವಿ, ಶಿ ವಾಸ್ ಕ್ಲಾಸಿಕಲ್ ಡಾನ್ಸರ್. ಅವ್ರಿಗಾಗಿ ಈ ಸಂಗೀತ ಮಂಟಪ ಕಟ್ಸ್ತಾರೆ ಕೃಷ್ಣದೇವರಾಯರು 1513ರಲ್ಲಿ. 2ನೇ ಹೆಂಡತಿ ಬಂದ್ಬಿಟ್ಟು ತಿರುಮಲ ದೇವಿ. ಮೊದಲನೇ ಹೆಂಡತಿಗಾಗಿ ಈ ಸಂಗೀತ ಮಂಟಪನ ಕಟ್ಸಿರೋದು, ಚಿನ್ನಾದೇವಿಗಾಗಿ. ಈಗ ಹೋಗ್ತಿದ್ದಾರೆ ಪಿಂಕಿ, ಅದಕ್ಕಿಂತ ಜಾಸ್ತಿ ನೀನು ಅಲ್ಲ ಡಿಸೈನ್ ಅದು ಮಕ್ಕಳು ಚೂಟಿ ಮಾಡಿದ್ದು ನೀರು ಬಿಡ್ಲಿಕ್ಕೆ ಅಲ್ಲ, ಗ್ಯಾಪ್ ನೋಡಿ.
ಮೇಡಮ್ ಇವಾಗ ನಿಮ್ಮ ಅಪೋಸಿಟ್ ಅಲ್ಲಿ ಸಂಗೀತ ಮಂಟಪ ಕಾಣ್ತಿದೆ ಅಲ್ವಾ, ಆ ಸಂಗೀತ ಮಂಟಪದ ಮಾಡೆಲ್ ಇದು. ಅಂದ್ರೆ ಬ್ಲೂ ಪ್ರಿಂಟ್ ಮಿನಿಯೇಚರ್ ಅಂತ ಹೇಳ್ತಾರಲ್ವಾ, ಆ ಸಂಗೀತ ಮಂಟಪ ಕಟ್ಟೋಕ್ಕಿಂತ ಮುಂಚೆ ಈ ಒಂದು ಚಿಕ್ಕ ಮಾಡೆಲ್ ಕಟ್ಟಿದ್ದಾರೆ. ಇದು ನೋಡ್ಕೊಂಡೆ ಆ ಸಂಗೀತ ಮಂಟಪನ ಕಟ್ಟಿರೋದು. ಇಲ್ಲಿ ಅಬ್ಸರ್ವ್ ಮಾಡಿ ಸರ್, ಇಲ್ಲಿ ನೋಡಿ ಫಸ್ಟ್ ಅಲ್ಲಿ ಇಲ್ಲೊಂದು ಲೈನ್ ಏನು ಕಾಣಿಸುತ್ತಲ್ವಾ, ಇದು ಕುದುರೆ ವ್ಯಾಪಾರ ಮಾಡುವಂತ ಕೆತ್ತನೆಗಳಿದು. ಒಂದನೇದು ಇದು, ಎರಡನೇದು ಇಲ್ಲಿ ನೋಡಿ ದೀಪಗಳನ್ನ ಇಡ್ಲಿಕ್ಕೆ ಇದು ಎರಡನೇದು, ಮೂರನೇದು ಇದು ಬಳೆ ಡಿಸೈನ್, ನಾಲ್ಕನೇದು ಇದು ಪ್ಲಾಟ್ಫಾರ್ಮ್ ಇದು, ನಾಲ್ಕನೇದು, ಐದನೇದು ಕಂಬಗಳು, ಆರನೇದು ಮೇಲ್ಗಡೆ ಗೋಪುರ. ಆ ಸಂಗೀತ ಮಂಟಪದ ಸ್ಮಾಲ್ ಮಿನಿಯೇಚರ್ ಇದು. ಒಳಗಡೆ ಒಂದು ಮೂರ್ತಿ ಕಾಣ್ತಾ ಇದೆ ನೋಡಿ, ಒಳಗಡೆ ಅದು ಕೋದಂಡರಾಮ. ಕೋದಂಡರಾಮ ಅಂದ್ರೆ ಕೈಯಲ್ಲಿ ಬಿಲ್ ಇದೆ ಅಲ್ವಾ, ಅದಕ್ಕೆ ಕೋದಂಡ ಅಂತ ಹೇಳಿ ಕರೀತಾರೆ. ಪಕ್ಕದಲ್ಲಿ ರಾಮ ಇದ್ದಾರೆ, ಕೋದಂಡ ಪ್ಲಸ್ ರಾಮ, ಕೋದಂಡರಾಮ. ವಿಷ್ಣುಗೆ ಎಷ್ಟು ಅವತಾರ ಬರುತ್ತೆ ಸರ್? ದಶಾವತಾರ ಅಂದ್ರೆ ವಿಷ್ಣುಗೆ 10 ಅವತಾರ ಅಲ್ವಾ. ಈ ತರ ಮಾಡೆಲ್ ಈ ಸಂಗೀತ ಮಂಟಪ ಸುತ್ತಲೂ 10 ಮಾಡೆಲ್ ಇದೆ. 10 ಮಾಡೆಲ್ ಒಳಗಡೆ 10 ಅವತಾರಗಳು ಇರುತ್ತೆ. ಅಂದ್ರೆ ಮಾಡೆಲ್ ಸೇಮ್ ಇರುತ್ತೆ, ಮಾಡೆಲ್ ಒಳಗಡೆ ವಿಷ್ಣುವಿನ ಅವತಾರ ಬೇರೆ ಬೇರೆ ಇರುತ್ತೆ. ಇಲ್ಲಿ ರಾಮ ಇದಾರಲ್ವಾ, ಮತ್ತೆ ಆ ಕಡೆ ಬನ್ನಿ, ಅಲ್ಲಿ ಆ ಕಡೆ ಕೃಷ್ಣ ಇದೆ. ಅಲ್ಲಿ ಕೋದಂಡ ರಾಮ, ಇಲ್ಲಿ ಸುಂದರ ರಾಮ. ಥ್ಯಾಂಕ್ ಯು ಸರ್. ಆ ಕಡೆ ರಾಮ ಇದ್ದಾರೆ, ಇಲ್ಲಿ ನೀವು ಒಳಗಡೆ ಅಬ್ಸರ್ವ್ ಮಾಡಿರಿ, ಇಲ್ಲಿ ಕೃಷ್ಣ, ಮತ್ತೆ ಈ ಕಡೆ ಮೇಲ್ಗಡೆ ನೋಡಿ ಕೃಷ್ಣ ಬೆಣ್ಣೆ ತಿಂತಿರುವಂಥ ದೃಶ್ಯ, ಬಾಲಕೃಷ್ಣ ಅಂದ್ರೆ ಬೇಬಿ ಕೃಷ್ಣ ಈಟಿಂಗ್ ಬಟರ್. ನೀವು ಅಲ್ಲಿ ಅಬ್ಸರ್ವ್ ಮಾಡಿದ್ರೆ ಮೇಡಮ್, ಎರಡು ಕೈಯನ್ನು ಜೋಡಿಸಿದಾರಲ್ವಾ, ಅಲ್ಲೊಂದು ಕೆತ್ತನೆ ಕಾಣ್ತಿದೆ ಅಲ್ವಾ. ಈ ದೇವಸ್ಥಾನದ ಆರ್ಕಿಟೆಕ್ಟ್ ಅವರು ಇಂಜಿನಿಯರ್ ಶರ ಬಪ್ಪಯ್ಯ ಅಂತೇಳಿ ಅವ್ರ ಹೆಸರು, ಶರ ಬಪ್ಪಯ್ಯ, ಟೆಂಪಲ್ ಆರ್ಕಿಟೆಕ್ಟ್. ಈ ಕಡೆ ಇರೋದು ವಿಠಲ, ಮತ್ತೆ ಆ ಕಡೆ ಬಂದು ಸಂಬಂಧದಾಗೆ ಮಾಡ್ತಾನೆ ಸರ್. ಇಲ್ಲಿ ನಿಮ್ಗೆ ಯಾರು ಕಾಣ್ತಾ ಇದ್ದಾರೆ? ಇದು ಯಾವ ಅವತಾರ ಇರ್ಬೋದು ವಿಷ್ಣುದು? ಬುದ್ಧ ಅಂದ್ರೆ ವಿಷ್ಣುವಿನ 9ನೇ ಅವತಾರ ಸರ್, ಬುದ್ಧ. ಆ ಕಡೆ ರಾಮ ಇದ್ದಾರೆ, ಪಕ್ಕದಲ್ಲಿ ಕೃಷ್ಣ ಇದ್ದಾರೆ, ಈ ಕಡೆ ಬುದ್ಧ. ಮತ್ತೆ ಆ ಕಡೆ ಬನ್ನಿ, ಆ ಕಡೆ ವರಹ, ವಿಷ್ಣುವಿನ 3ನೇ ಅವತಾರ. ಆ ಕಡೆ ಚಿಕ್ಕ ಇವನೇನು ಬುದ್ಧ ಅಂದ್ರೆ ಯಾರು ಅಂತ ಕೇಳುದು. ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಒಳಭಾಗದಲ್ಲಿ ಇರೋದೇ ವರಹ ಅಂದ್ರೆ ವಿಷ್ಣುವಿನ 3ನೇ ಅವತಾರ. ಆ ಕಡೆ ರಾಮ ಇದ್ದಾರೆ, ಪಕ್ಕದಲ್ಲಿ ಕೃಷ್ಣ ಇದ್ದಾರೆ, ಆಮೇಲೆ ಬುದ್ಧ, ಮತ್ತೆ ಈ ಕಡೆ ವರಹ. ನೀವು ಅಬ್ಸರ್ವ್ ಮಾಡಿ ಸರ್, ಮುಖ ಭಾಗ ಮಾತ್ರ ಭಿನ್ನ ಆಗಿದೆ ನೋಡಿ. ವಿಜಯನಗರ ಸಾಮ್ರಾಜ್ಯದಲ್ಲಿ ಬಹಮನಿ ಸುಲ್ತಾನ್ ದಾಳಿ ನಡೆಯುತ್ತೆ. ಕ್ರಿಸ್ತಶಕ 1565 ಜನವರಿ 23 ತಾಳಿಕೋಟೆ ಕದನ ನಡೆದಾಗ ಬಹಮನಿ ಸುಲ್ತಾನ್ ದಾಳಿ ನಡೆಯುತ್ತೆ ವಿಜಯನಗರದಲ್ಲಿ. ಅವ್ರೇನು ಮಾಡ್ತಾರೆ, ಮುಖ ಭಾಗವನ್ನು ಮಾತ್ರ ಭಿನ್ನ ಮಾಡ್ತಾರೆ. ಯಾಕಂದರೆ ನಮ್ಮ ಹಿಂದೂ ಕಲ್ಚರಲ್ಲಿ ಏನಿದೆ, ಮೂರ್ತಿಗೆ ಸ್ವಲ್ಪ ಭಿನ್ನ ಆದರೂ ಆ ಮೂರ್ತಿ ಪೂಜೆ ನಡೆಯಲ್ಲ. ಆ ವಿಚಾರ ಗೊತ್ತಾಗ್ಬಿಟ್ಟು ಕಂಪ್ಲೀಟಾಗಿ ಮೂರ್ತಿನ ಡ್ಯಾಮೇಜ್ ಮಾಡಿಲ್ಲ ಅವರು, ಮುಖ ಭಾಗವನ್ನು ಮಾತ್ರ ಭಿನ್ನ ಮಾಡಿರೋದು. ಆ ಒಂದು ಕಾರಣಕ್ಕೆ ಇಲ್ಲಿ ನೋಡಿ ಮುಖ ಮಾತ್ರ ಡ್ಯಾಮೇಜ್ ಆಗಿರೋದು, ಮತ್ತು ಬಾಕಿ ನೋಡಿ ಕೈ ಕಾಲು ಮತ್ತೆ ಏನು ಡ್ಯಾಮೇಜ್ ಆಗಿದೆ. ಮತ್ತು ಸ್ವಲ್ಪ ಈ ಕಡೆ ಬಂದುಬಿಡಿ, ಅನುಕೂಲ ಆಯ್ತು, ನಮ್ಮ ವರಹ ಅವತಾರ ಬಂತಲ್ಲ ಈ ಕಡೆ ಬಂದ್ಬಿಡಿ. ಆಗಲ್ಲ, ವಿಷ್ಣುವಿನ 10 ಅವತಾರದಲ್ಲಿ ಒಂದು ಅವತಾರ ಬಂತಲ್ಲ, ಅವರು ಮುಖ ಭಿನ್ನ ಮಾಡಿದ್ರು. ಹೌದು ಸರ್, ಇದು ಇಂಪಾರ್ಟೆಂಟ್ ನೋಡಿ ಸರ್. ಈ ಒಂದು ಡಿಸೈನ್ ಏನಂದರೆ ಮಳೆಗಾಲದಲ್ಲಿ ವಾಟರ್ ಫೌಂಟೇನ್ ಥರ ಕಾಣಿಸುತ್ತೆ ಇದು. ಅಂದರೆ ಮಳೆ ನೀರು ಡೈರೆಕ್ಟಾಗಿ ಇಲ್ಲಿ ಬೀಳುತ್ತೆ, ಇಲ್ಲಿಂದ ಆ ನೀರು ಇಲ್ಲಿ ಗ್ಯಾಪ್ ಇದೆ ನೋಡಿ, ಇಲ್ಲಿಂದ ಆ ನೀರು ಇಲ್ಲಿಗೆ ಬರುತ್ತೆ, ಇಲ್ಲಿಂದ ಆ ನೀರು ಡ್ರಾಪ್ ಆಗಿ ನೀರು ಇಲ್ಲಿ ಬೀಳುತ್ತೆ, ನೀರು ಇಲ್ಲಿಂದ ಇಲ್ಲಿಗೆ ಹೋಗ್ಬಿಟ್ಟು ಮತ್ತೆ ಇಲ್ಲಿ ಗ್ಯಾಪ್ ಇದೆ, ಇಲ್ಲಿಂದ ನೀರು ಇಲ್ಲಿಗೆ ಹೋಗ್ಬಿಟ್ಟು ನೀರು ಇಲ್ಲಿ ಸ್ಟೋರ್ ಆಗುತ್ತೆ. ಮಳೆ ನಿಂತ ಮೇಲೆ ಆ ಸ್ಟೋರ್ ಆಗಿರೋ ನೀರು ಮೇಲ್ಗಡೆ ದೀಪಗಳನ್ನು ಇಡ್ತಾ ಇದೆ, ಫ್ಲೋಟಿಂಗ್ ದಿಯಾ. ಹಾಂ ಮೇಡಮ್, ಇಲ್ಲಿ ನೋಡಿ ಫಸ್ಟ್, ಸೆಕೆಂಡ್, ಥರ್ಡ್ ಆ್ಯಂಡ್ ಫೋರ್ತ್. ಮತ್ತೆ ವಿಠಲ ರುಕ್ಮಿಣಿ ಮ್ಯಾರೇಜ್ ಫಂಕ್ಷನ್ ಟೈಮಲ್ಲಿ ಈ ಟೆಂಪಲ್ ಏನಾದರೂ ಡೆಕೋರೇಷನ್ ಮಾಡಬೇಕಾದ್ರೆ ಇಲ್ಲಿ ನೋಡಿ ಹೋಲ್ ಒಳಗಡೆ ಕಮಲಗಳನ್ನು ಇಡಲಿಕ್ಕೆ ಲೋಟಸ್. ಎಸ್, ಮತ್ತೆ ಈಗ ಗಮ್ ಸಿಗ್ತದೆ. ಈ ಒಂದು ಚಿಕ್ಕ ಕಲ್ಲಿನಲ್ಲಿ 6 ಕೆತ್ತನೆಗಳಿದೆ. ಇದನ್ನ ಮಲ್ಟಿಪಲ್ ಕಾರ್ವಿಂಗ್ಸ್ ಅಂತೇಳಿ ಕರೀತಾರೆ, 6 in 1. ನೀವು ಅಬ್ಸರ್ವ್ ಮಾಡಿ, ಮೇಲ್ಭಾಗದಿಂದ ಫಸ್ಟ್ ಒಂದು ನಿಮಗೆ ಕಾಣಿಸುತ್ತೆ ಕಪ್ಪೆ ಹಾರೋ ಥರ. ಎರಡನೇದು ಸರ್ಪ ಮತ್ತೆ ಒಂದು ಚಿಕ್ಕ ಶಿವಲಿಂಗ ಕಾಣ್ತಿದೆನಾ, ಇಲ್ಲಿ ನೋಡಿ ಸರ್ಪದ ಹೆಡೆ, ಚಿಕ್ಕ ಶಿವಲಿಂಗ, ನಾಗಲಿಂಗ ಅಂತೇಳಿ ಕರೀತಾರೆ ಅದನ್ನ. ಎರಡನೇದು. ಓಕೆ, ಮೂರನೇದು ನೀವು ಈ ಭಾಗದಿಂದ ನೋಡಿದ್ರೆ ಮರಿ ಕೋತಿ ಕೆಳಗಡೆ ಬೀಳ್ತಾ ಇದೆ, ತಾಯಿ ಕೋತಿ ಅದನ್ನ 2 ಕೈ ಹಿಡ್ಕೊಂಡು ಮೇಲೆ ಹೇಳ್ಕೋತಿರ್ತಾರೆ, ಕಾಣ್ತಿದ್ದೇನೆ? 3 ಆಯ್ತಲ್ವಾ? ಈ ಭಾಗದಿಂದ ನೀವು ಅಬ್ಸರ್ವ್ ಮಾಡಿದ್ರೆ ಮರಿ ಕೋತಿ ಅಬ್ಸರ್ವ್ ಮಾಡಿ ಸರ್, ಬಾಲ ಇದೆನಾ, ಕಾಲು, ಕೈ, ಇದು ಮುಖ, ತಾಯಿ ಕೋತಿ ಕೂತ್ಕೊಂಡಿದೆ, ಮರಿ ಕೋತಿಗೆ ಕೂತ್ಕೊಂಡು ಎದೆಲ್ಲ ಉಣಿಸ್ತಕ್ಕಂಥ ದೃಶ್ಯ ಇದೆ, ಫೀಡಿಂಗ್ ಮಿಲ್. 5ನೇದು ನೀವು ಈ ಭಾಗದಿಂದ ನೋಡಿದ್ರೆ ಹಾವು ಮುಂದೆ ಹೋಗೋ ಥರ ಕಾಣಿಸುತ್ತೆ ನಿಮಗೆ ಮೇಡಮ್. ಇಲ್ಲಿ ನೋಡಿ ಬಾಲ ಇದೆ, ಇದು ಸರ್ಪದ ಹೆಡೆ, ಹಾವು ಮುಂದೆ ಹೋಗೋ ಥರ, ಸ್ನೇಕ್ ಮೂವ್ಮೆಂಟ್. 6ನೇದು ಹನುಮಂತ ಮೇಲೆ ಹಾರೋ ಥರ, ಇಲ್ಲಿ ನೋಡಿ 2 ಕಾಲು, ಕೆಳಗಡೆ ಒಂದು ಕಾಲಿದೆ, ಮೇಲ್ಗಡೆ ಒಂದು ಕಾಲಿದೆ. ಓಕೆನಾ, ಇದು 2 ಕಾಲು, ಇದು ಬಾಲ, ಇದು ದೇಹ, ಇದು ಮುಖ, ಕೈಯಲ್ಲಿ ಒಂದು ಪರ್ವತ ಇಟ್ಕೊಂಡು ಹನುಮಂತ ಮೇಲೆ ಹಾರೋ ಥರ, ಫ್ಲೈಯಿಂಗ್ ಪೊಸಿಷನ್. ಓಕೆ, ದ್ರೋಣಾಗಿರಿ ಪರ್ವತ. ಓಕೆ, ಟೋಟಲಾಗಿ 6 ಕೆತ್ತನೆಗಳು. ಬನ್ನಿ, ಇದೆಲ್ಲ ಹೇಗೆ ಗೊತ್ತಾಯಿತು? ಇದ್ರ ಬಗ್ಗೆ ಅಲ್ಲಿ ಶಾಸನ ಇದೆ ಸರ್, ಬನ್ನಿ ಅದನ್ನು ನೋಡಿ. ಎಸ್, ಎಲ್ಲರೂ ಬನ್ನಿ. ಇದ್ರ ಬಗ್ಗೆ ಕೇಳಲಿಲ್ಲ ಅಂದ್ರೆ ಟೆಂಪಲ್ಗೆ ಬಂದದ್ದು ವೇಸ್ಟ್ ಆಗುತ್ತೆ. ಅದಕ್ಕೆ ಲಾಸ್ಟಲ್ಲಿ ಎಕ್ಸಾಮ್ ತಗೋತೀನಿ ಸರ್ ನಾನು ಎಲ್ರಿಗೂ, ಏನೇನು ನೋಡ್ಕೊಂಡು ಬಂದಿದ್ದಾರೆ ಒಳಗಡೆ. ಮೇಡಮ್, ಇವಾಗ ನೀವು ಒಳಗಡೆ ಹೋಗ್ತಾ ಇರೋದೇ ಗರ್ಭಗುಡಿಗೆ ಹೋಗ್ತಾ ಇದ್ದೀರಿ ಇವಾಗ, ವಿಠಲನ ದೇವಸ್ಥಾನಕ್ಕೆ, ಅಂದರೆ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗ್ತೀರಲ್ವ. ಸ್ವಲ್ಪ ಈ ಕಡೆ ಬಂದ್ಬಿಡಿ, ಅಲ್ಲಿ ಕೆಳಗಡೆ ನೀವು ಅಬ್ಸರ್ವ್ ಮಾಡಿ, ಬಲಭಾಗ ಮತ್ತು ಇಲ್ಲಿ ನೋಡಿ ಸರ್ ಎಡಭಾಗದಲ್ಲಿ ವಿಷ್ಣುವಿನ ದ್ವಾರಪಾಲಕರು, ಹೆಸರು ಬಂದ್ಬಿಟ್ಟು ಜಯ ವಿಜಯ, ವಿಷ್ಣುವಿನ ದ್ವಾರಪಾಲಕರು. ಮೇಲ್ಗಡೆ ನೀವು ಅಬ್ಸರ್ವ್ ಮಾಡಿ, ಗಜ ಲಕ್ಷ್ಮಿ, ಗಜ ಅಂದರೆ ಆನೆ,
ಲಕ್ಷ್ಮಿ ವಿಷ್ಣುವಿನ ಹೆಂಡತಿ. ವಿಷ್ಣು ದೇವಸ್ಥಾನ ಎಲ್ಲಿರುತ್ತೆ ಅಲ್ಲಿ ನಿಮಗೆ ಗಜಲಕ್ಷ್ಮಿ ಜಯ ವಿಜಯ ಮೂರ್ತಿಗಳನ್ನು ನೀವು ಕ್ಲಿಯರ್ ಆಗಿ ನೋಡ್ಬೋದು. ಮತ್ತೆ ಸ್ವಲ್ಪ ಹಿಂದ್ಗಡೆ ಬಂದ್ಬಿಡಿ, ಅಲ್ಲಿ ಚಿಕ್ಕ ಚಿಕ್ಕ ಹೆಸರುಗಳನ್ನು ಕಾಣ್ತಿದೆಯಲ್ವಾ ಸರ್, ಆ ಕಡೆ ಬಂದ್ಬಿಡಿ, ಅಲ್ಲಿ ಮುಂದೆ ಬಂದು. ಓಕೆ ಶಾಸನ. ಈ ದೇವಸ್ಥಾನ ಬಗ್ಗೆ ಶಾಸನಗಳವೆಲ್ಲ 1435 ಶಾಸನ, ಮಧ್ಯಕಾಲೀನ ಕನ್ನಡ ಅಂತೇಳಿ ಕರೀತಾರೆ ಅದನ್ನ. ಕನ್ನಡ ಮತ್ತೆ ತೆಲುಗು ಎರಡು ಮಿಕ್ಸ್ ಇರುತ್ತೆ, ಕನ್ನಡ ತೆಲುಗು. ನೀವು ಈಗ ತಾನೇ ಆ ಒಂದು ಚಿಕ್ಕ ಕಲ್ಲಿನಲ್ಲಿ 6 ಕೆತ್ತನೆಗಳು ನೋಡ್ಕೊಂಡ್ ಬಂದ್ರಲ್ವಾ, ಅದ್ರ ಬಗ್ಗೆ ಇಲ್ಲಿ ಬರ್ದಿದ್ದಾರೆ. ಇದನ್ನ ನೋಡ್ಕೊಂಡೇ ಭಾರತೀಯ ಪುರಾತತ್ವ ಇಲಾಖೆಯವರಿಗೆ ಗೊತ್ತಾಗಿರೋದು ಅಲ್ಲಿ ಕೆತ್ತನೆಗಳಿದೆ ಅಂತ. 6 ಕಾರ್ವಿಂಗ್ಸ್ ನೋಡ್ಕೊಂಡ್ ಬಂದ್ರಲ್ವಾ, ಈ ತರ ಶಾಸನಗಳು ಪ್ರತಿಯೊಂದು ದೇವಸ್ಥಾನ ಒಳಗಡೆ ನಿಮಗೆ ಸಿಗುತ್ತೆ. ಅಂದ್ರೆ ಫ್ಯೂಚರ್ ಅಲ್ಲಿ ಗೊತ್ತಾಗಬೇಕಲ್ವಾ ಈ ದೇವಸ್ಥಾನ ಯಾರು ಕಟ್ಸಿರೋದು, ಏನ್ಕೋಸ್ಕರ ಕಟ್ಸಿರೋದು ಅಂತ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಅಂದ್ರೆ ಎವಿಡೆನ್ಸ್. ಮೇಲ್ಗಡೆ ಫಸ್ಟ್ ಲೈನ್ ನೀವು ಕ್ಲಿಯರ್ ಆಗಿ ಓದ್ಬೋದು, ಶ್ರೀ ವಿಠಲ ದೇವರು ಅಂತ ಕಾಣ್ತಿದ್ದೇನೆ ಫಸ್ಟ್ ಲೈನ್ ಅಲ್ಲಿ. ಅದೇ ಅದು ಮಾತ್ರ ಗೊತ್ತಾಗುತ್ತೆ. ಕನ್ನಡ ತೆಲುಗು 1435 ಶಾಸನ, ಮಧ್ಯಕಾಲೀನ ಕನ್ನಡ. ಅದೇ ಗರ್ಭಗುಡಿ. ಗರ್ಭಗುಡಿ ಒಳಗಡೆ ಹೋಗ್ಬೋದು, ಬಟ್ ಗರ್ಭಗುಡಿ ಒಳಗಡೆ ಮೂರ್ತಿ ಇಲ್ಲ ಇವಾಗ. ಇದೇ ಗರ್ಭಗುಡಿ ಸರ್. ಮೇಡಮ್ ಇದೆಲ್ಲ ಮೇಲ್ಗಡೆ ಸೀಲಿಂಗ್ ಪಾರ್ಟಿ ಎಲ್ಲ ಹೊಸದಾಗಿ ಕಟ್ಟಿರೋದು. ಇದು 1984ರಲ್ಲಿ 1984 ಆದ್ಮೇಲೆ ಬಂದ್ಮೇಲೆ ಕೇಳಿ. ವಿಜಯ ವಿಠಲನ ದೇವಸ್ಥಾನ ಅಂದರೆ ವಿಷ್ಣುವಿನ ದೇವಸ್ಥಾನ ಆದ ಕಾರಣ ನಿಮ್ಮ ಹಿಂಭಾಗದಲ್ಲಿ ನೋಡಿ, ರಥದ ಒಳಗಡೆ ನೋಡಿ ಗರುಡ ಮೂರ್ತಿ ಕಾಣ್ತಿದೆ ಸ್ಟ್ರೈಟ್ ಲೈನಲ್ಲಿ ರಥದ ಒಳಗಡೆ. ಯಾಕಂದರೆ ವಿಷ್ಣುವಿನ ವಾಹನ ಗರುಡ ಆದ ಕಾರಣ ದೇವಸ್ಥಾನ ಮುಂದ್ಗಡೆ ರಥದ ಒಳಗಡೆ ನೀವು ಗರುಡ ಮೂರ್ತಿನ ಕ್ಲಿಯರ್ ಆಗಿ ನೋಡ್ಬೋದು. ನೀವು ಈಗ ತಾನೇ ಎಂಟ್ರೆನ್ಸಲ್ಲಿ ವಿಷ್ಣುವಿನ ದ್ವಾರಪಾಲಕರು ಜಯ ವಿಜಯ ಮೂರ್ತಿ ನೋಡ್ಕೊಂಬಂದ್ರಲ್ವಾ, ಇಲ್ಲಿ ನೋಡಿ ಜಯ ಮೂರ್ತಿ ಕಾಣ್ತಿದ್ದೇನೆ. ಈ ಕಡೆ ನೋಡಿ ವಿಜಯ ಮೂರ್ತಿ ಕಂಪ್ಲೀಟಾಗಿ ಭಿನ್ನ ಆಗಿದೆ, ಅಂದರೆ ಅದನ್ನೆಲ್ಲ ಹೊಡೆದಾಕಿರೋದು. ಜಯ ಮೂರ್ತಿ ಮಾತ್ರ ಉಳ್ಕೊಂಡಿದೆ. ಮತ್ತೆ ಈ ಕಂಬದ ಕೆತ್ತನೆಗಳನ್ನು ನೀವು ಅಬ್ಸರ್ವ್ ಮಾಡಿ, ಸ್ವಲ್ಪ ಕಡೆ ಬಂದ್ಬಿಡ್ತೀವಿ. ಅಲ್ಲಿ ಮೇಲ್ಗಡೆ ನೋಡಿ ಕೃಷ್ಣ ಬಾಲಕೃಷ್ಣ ಅಳ್ತಿದ್ದಾರೆ. ಅಳ್ಬೇಕಾದ್ರೆ ಯಶೋಧ ಮಾತ್ರ ಬೆಣ್ಣೆ ಕೊಡ್ತಾರೆ. ಎರಡನೇದು ಬೆಣ್ಣೆ ಕೊಟ್ಟಾದ್ಮೇಲೆ ಕೃಷ್ಣ ಕೆಳಗಡೆ ನೋಡಿ ಖುಷಿ ಆಗ್ಬಿಟ್ಟು ನಾಟ್ಯ ಮಾಡೋಂಥ ದೃಶ್ಯ ಇದು. ಬಾಲಕೃಷ್ಣ ಅಂದರೆ ಬೇಬಿ ಕೃಷ್ಣ. ಓಕೆನಾ? ಇವಾಗ ಗರ್ಭಗುಡಿ ಒಳಗಡೆ ಹೋಗಿ ಬನ್ನಿ. ಗರ್ಭಗುಡಿ ಒಳಗಡೆ 2 ಪೀಠಗಳು ಮಾತ್ರ ಇರುತ್ತೆ ನಿಮಗೆ, ವಿಠಲ ರುಕ್ಮಿಣಿ ಎಲ್ಲನೂ ಇರಲ್ಲ ನಿಮಗೆ ಅಂಡರ್ಗ್ರೌಂಡಲ್ಲಿ. ಇಲ್ಲಿ ಮಾತ್ರ ನೀವು ನೋಡ್ಬೋದು. ಹಾಂ ಸರ್ ಹೋಗ್ಬೋದು. ಒಂದು 2 ನಿಮಿಷ ಸ್ವಲ್ಪ ಹೇಳ್ಬಿಡ್ತೀನಿ ಇದ್ರ ಬಗ್ಗೆ. ನಾವು ಇಲ್ಲಿಗೆಲ್ಲ ಬರಲಿಲ್ಲ, ಇಲ್ಲ ಬರಲಿಲ್ಲ, ಆವಾಗ ಬಂದು ಮಾಡಿದ್ವಿ. ನೀನು ಧ್ವಂಸ ಮಾಡ್ತೀನಿ. ಪ್ರಶ್ನೆ ಕೇಳುವಾಗ ಮರ್ಯಾದೆ ನಿನ್ನ ಮರ್ಯಾದೆ ನೀನೇ ಕಳ್ಕೊ. ಸರ್ ಇವಾಗ ನೀವು ಈ ಕಡೆಯಿಂದ ಹೋದ್ರೆ ಅಂಡರ್ಗ್ರೌಂಡ್ ಸಿಸ್ಟಮ್ ಅಲ್ಲಿ ಪ್ರದಕ್ಷಿಣೆ ಪಥ ಅಂದ್ರೆ ಆಲ್ ಓವರ್ ಇಂಡಿಯಾದಲ್ಲಿ ನಿಮಗೆ ಅಂಡರ್ಗ್ರೌಂಡ್ ಸಿಸ್ಟಮ್ ಪ್ರದಕ್ಷಿಣೆ ಎಲ್ಲೂ ಸಿಗಲ್ಲ, ಇಲ್ಲಿ ಮಾತ್ರ ನೀವು ನೋಡ್ಬೋದು. ಇಲ್ಲಿ ಅಂಡರ್ಗ್ರೌಂಡ್ ಅಲ್ಲಿ ಯಾಕಿದೆ ಅಂದ್ರೆ ದೇವ್ರು ಯಾವತ್ತು ಮೇಲೇನೆ ಇರಬೇಕು. ದೇವ್ರ ಹತ್ರ ಬೇಡ್ಕೊಳ್ಳೋ ಪ್ರಜೆಗಳು ದೇವ್ರ ಕಾಲ್ ಕೆಳಗಡೆ ಇರಬೇಕು. ದೇವ್ರು ಮತ್ತೆ ಮನುಷ್ಯ ಸಮಾನ ಆಗಲ್ವಲ್ಲ, ಆ ವಿಚಾರ ತಲೆಯಲ್ಲಿ ಇಟ್ಕೊಂಡು ದೇವಸ್ಥಾನ ಐಟಲ್ ಕಟ್ಟಿದ್ದಾರೆ. ಪ್ರದಕ್ಷಿಣೆ ಪಥ ಅಂಡರ್ಗ್ರೌಂಡ್ ಅಲ್ಲಿ ಅಂದ್ರೆ ದೇವ್ರ ಕಾಲ್ ಕೆಳಗಡೆಯಿಂದನೇ ನಾವು ಹಾಕಬೇಕು ಪ್ರದಕ್ಷಿಣೆ ಅಂತ. ಈ ಫಸ್ಟ್ ಈ ಕಡೆಯಿಂದ ಹೋಗಿ ಆ ಕಡೆ ಬಂದು ಆಮೇಲೆ ಗರ್ಭಗುಡಿ ಒಳಗಡೆ ಹೋಗ್ಬೇಕಾಗುತ್ತೆ. ಗರ್ಭಗುಡಿ ಒಳಗಡೆ ಹೋದಾಗ 2 ಪೀಠಗಳು ಸಿಗುತ್ತೆ ನಿಮಗೆ, ವಿಠಲ ರುಕ್ಮಿಣಿ. ಫಸ್ಟ್ ಹೋಗಿ ಬಂದ್ಬಿಡಿ, ಈ ಕಡೆಯಿಂದ ಹೋಗಿ ಆ ಕಡೆ ಬಂದು ಆಮೇಲೆ ದೇವಸ್ಥಾನ. ಸರ್ ಸ್ವಲ್ಪ ಫ್ಲಾಶ್ ಲೈಟ್ ಆನ್ ಮಾಡ್ಕೊಳ್ಳಿ, ಡಾರ್ಕ್ ಇದೆ ಮೇಡಮ್. ಎಂತಕ್ಕೆ ಮಾಡ್ತಿದ್ದೀರಿ? ಚಪ್ಪಲ್ ತೆಗೆದು ನಿಂತ್ರೆ ತಂಪು ಬನ್ನಿ. ಎಂತ ಇದು? ಎಂತ ಬೆಳಕು? ಬೆಳಕು ಆಚೆ ರಟ್ಟಿಸು. ಓ ಹೌದು ಅಲ್ಲ, ಕೈ ಹಿಡಿದ್ರೆ ಸಾಕು ಬೆಳಕು ರಿಫ್ಲೆಕ್ಟ್ ಆಗುತ್ತೆ ಅಲ್ಲಿಗೆ. ಬೆಳಕು ಲೈಟ್ ಬೀಳುದಂತ ಅದೆಂತ ಹೀಗೆ ತೋರಿಸಿ ಇದು ನೆನೆಸಿದ್ರೆ ಈಡೇರ್ತದೆ ಅಂತ. ಸುಳ್ಳು. ಮತ್ತೆ ನಾನಲ್ಲ, ಅವರು ಹೇಳಿದ್ದು, ನಾನಲ್ಲ. ಗಿಲ್ಲಿ ಫ್ರೆಂಡ್ ಕರೆಕ್ಟ್. ಇವರು ನೋಡ ಬಿಗ್ ಬಾಸ್ ನೋಡಿಲ್ಲ. ಗಿಲ್ಲಿ ಫ್ರೆಂಡ್ ಅಂತ ಹನುಮಂತ ಫ್ರೆಂಡ್. ಸುಣ್ಣ ಮತ್ತು ಚಿಪ್ಪು ಸುಣ್ಣ ಮತ್ತು ಆವೆ ಬೆಲ್ಲವನ್ನು ಮಿಕ್ಸ್ ಮಾಡಿಬಿಟ್ಟು ಇಟ್ಟಿಗೆ ಮುಖಾಂತರ ಕಟ್ತಿದ್ರು. ಒಂದು ಯಾವುದು 1500 ವರ್ಷಗಳ ಹಿಂದಿದು ನೋಡಿ. ವಿಜಯ ವಿಠಲ ಇದ್ದದ ಪೀಠ ಅದು. ಎಷ್ಟು ಕೋಲ್ಡ್ ಇದೆ. ಜನಗಳು ಹೋಗಿ ನೈಸ್ ಆಗಿದೆ. ಹಾಳು ಮಾಡಿಬಿಟ್ರಲ್ಲ.